ಕಾಡಿನ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಜಾಮೂನಿನ ಮರ ಇತ್ತು. ಅದರ ಮೇಲಿನ ಒರಟಾದ ಕೊಂಬೆಯಲ್ಲಿ ಮೈನಾ ಹಕ್ಕಿ, ಗಂಡ ಶ್ಯಾಮ್ ಹಕ್ಕಿ ಮತ್ತೆ ಪುಟ್ಟ ಮಕ್ಕಳೊಂದಿಗೆ ವಾಸಿಸ್ತಾ ಇದ್ರು. ಅವರು ಸಂತೋಷದಿಂದ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಒಂದಿನ ಕಾಡಿನಲ್ಲಿ ಒಂದು ದೊಡ್ಡ ಗೂಬೆ ಬಂದು ನೆಲೆಸಿತು. ಅದು ರಾತ್ರಿ ಹೊತ್ತಿಗೆ ಸಿಕ್ಕ ಹಕ್ಕಿಗಳನ್ನು ಹಿಡಿದು ತಿನ್ನಲು ಪ್ರಯತ್ನಿಸ್ತಾ ಇತ್ತು. ಇದನ್ನ ಒಂದಿನ ಮೈನಾ ಹಕ್ಕಿ ಗಮನಿಸ್ತಾಳೆ. ಈ ಗೂಬೆ ಅಪಾಯಕರವಾಗಿದೆ, ನಾವು ಅದನ್ನು ನಮ್ಮ ಗೂಡಿನ ಹತ್ತಿರನೂ ಸುಳಿಯದಂತೆ ತಡೆದಿಲ್ಲವಿದ್ದರೆ ನಮ್ಮ ಮಕ್ಕಳಿಗೆ ಇದು ಹಾನಿಯನ್ನು ಉಂಟು ಮಾಡಬಹುದು ಅಂತ ಯೋಚಿಸ್ತಾಳೆ. ಅವಳು ಅದಕ್ಕೆ ತಕ್ಷಣವೇ ಒಂದು ತಂತ್ರವನ್ನು ಹುಡುಕ್ತಾಳೆ. ನಾನು ಈ ಗೂಬೆಯ ಮೋಸಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಿಸ್ತೇನೆ ಅಂತ ನಿಶ್ಚಯಿಸ್ತಾಳೆ. ಮೈನಾ ಹಕ್ಕಿ ಗೂಬೆಯ ಹತ್ತಿರ ಹಾರಿಕೊಂಡು ಹೋಗ್ತಾಳೆ ಮತ್ತು ಕೇಳ್ತಾಳೆ, ಓ ಗೂಬೆ ರಾಜ, ನೀನು ಇಷ್ಟು ವೃದ್ಧನಾದರೂ ಎಷ್ಟು ತೀಕ್ಷ್ಣವಾದ ಕಣ್ಣುಗಳನ್ನು ಹೊಂದಿದ್ದೀಯಾ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಗೂಬೆ ಹೆಮ್ಮೆ ಪಟ್ಟು, ಹೌದು, ನಾನು ಎಲ್ಲವನ್ನೂ ನೋಡಬಲ್ಲೆ ಅಂತ ಹೇಳುತ್ತೆ. ಆಗ ಮೈನಾ ಹಕ್ಕಿ ಮತ್ತೂ ಕುತೂಹಲದಿಂದ ಕೇಳ್ತಾಳೆ, ನನಗೆ ಒಂದು ಸಂಶಯ, ನಿಜವಾಗಿಯೂ ನೀನು ದಿನದ ಬೆಳಕಿನಲ್ಲಿ ಸಹ ಚೆನ್ನಾಗಿ ನೋಡಬಲ್ಲೆಯಾ ಅಂತ ಕೇಳುತ್ತೆ. ಆವಾಗ ಗೂಬೆ ಅದಕ್ಕೆ ಉತ್ತರಿಸುವುದಕ್ಕೆ ತಡಕಾಡುತ್ತೆ. ಹೌದು, ನಾನು ನೋಡಬಹುದು ಅಂತ ಸುಳ್ಳನ್ನ ಹೇಳುತ್ತೆ. ಮೈನಾ ಹಕ್ಕಿ ಅದಕ್ಕೆ ಕೂಡಲೇ ಮಾತನಾಡ್ತಾಳೆ, ನಿಜವೇ? ಹಾಗಾದ್ರೆ ಆ ಹತ್ತಿರದ ಮರದ ಕೊಂಬೆಯ ಮೇಲೆ ಏನಿದೆ ಎಂದು ಹೇಳು ನೋಡೋಣ ಅಂತ ಹೇಳ್ತಾಳೆ. ಗೂಬೆ ಬೆಳಕಿನ ಅಂಧಕಾರದಲ್ಲಿ ಏನೂ ನೋಡಲಾಗದೆ, ಅದು ಅದು ಎಲ್ಲಿದೆ ಅಂತ ಅಸಹಾಯಕನಾಗಿ ನುಡಿಯುತ್ತೆ. ಅದಕ್ಕೆ ಮೈನಾ ಹಕ್ಕಿ ಹೇಳ್ತಾಳೆ, ನೀನು ಮರಳುಗೂಬೆ, ನೀನು ಬೆಳಕಿನಲ್ಲಿ ನೋಡುವುದಿಲ್ಲ ಅಂತ ಹೇಳ್ತಾಳೆ. ಕಾಡಿನ ಹಕ್ಕಿಗಳು ಮತ್ತೆ ಪ್ರಾಣಿಗಳು ಗೂಬೆಯನ್ನ ನೋಡಿ ನಗ್ತಾ ಇದ್ವು. ಈಗ ನಮಗೆ ಇದರ ಬಗ್ಗೆ ಎಂಥ ಭಯವೂ ಇಲ್ಲ ಎಂದು ಎಲ್ಲರೂ ಸಂತೋಷ ಪಟ್ರು. ಗೂಬೆಗೆ ಭಾರಿ ಅಪಮಾನವಾಗಿತ್ತು. ಅದು ಆ ಕಾಡನ್ನ ತೊರೆದು ಹೋಯಿತು. ಈ ಕಥೆಯ ನೀತಿ, ಧೈರ್ಯ ಮತ್ತು ಬುದ್ಧಿಮತ್ತೆಯಿಂದ ದೊಡ್ಡ ಸಂಕುಲವನ್ನು ಸಹ ಜಯಿಸಬಹುದು.